ಆಣೆ ಪ್ರಮಾಣದ ಪಾಲಿಟಿಕ್ಸ್ ಪ್ರಾರಂಭವಾಗ್ತಾ ಇದೆ. ಡಿಕೆ ಬ್ರದರ್ಸ್ ವಿರುದ್ಧ ಶಾಸಕ ಮುನಿರತ್ನ ಆಣೆ ಪ್ರಮಾಣದ ಸವಾಲನ್ನ ಎತ್ತಿದ್ದಾರೆ. ಮುನಿರತ್ನ ವಿರುದ್ಧ ಕೇಳುಕ್ ಸಿಕ್ಕ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ವಿರುದ್ಧ ಸುಮ್ಮನೆ ಸುಳ್ಳು ದೂರುಗಳನ್ನ ಕೊಡಿಸಲಾಗಿದೆ. ಶತ್ರು ಸಂಹಾರಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಪ್ರತ್ಯಂಗಿರಾ ದೇವಿ ಬಳಿಯಲ್ಲಿ ಹೋಗ್ತಾರೆ. ನಾನು ಕೂಡ ಅದೇ ದೇವಿ ಮುಂದೆ ಪ್ರಮಾಣ ಮಾಡ್ಲಿಕ್ಕೆ ಸಿದ್ಧನಿದ್ದೇನೆ. ನೀವು ಕೂಡ ಬನ್ನಿ, ಆಣೆ ಪ್ರಮಾಣ ಮಾಡೋಣ. ಅತ್ಯಾಚಾರದ ಆರೋಪ ಸುಳ್ಳು ಅಂತ ಹೇಳಿ ನಾನು ಆಣೆ ಪ್ರಮಾಣ ಮಾಡ್ತೀನಿ, ನೀವು ಸಿದ್ಧರಿದ್ದೀರಾ? ಸುಳ್ಳು ಕೇಸ್ ಹಾಕಿಸಿಲ್ಲ ಅಂತ ಹೇಳಿ ಪ್ರಮಾಣ ಮಾಡ್ತೀರಾ ಅಂತ ಡಿಕೆ ಬ್ರದರ್ಸ್ಗೆ ಬಿಜೆಪಿ ಶಾಸಕ ಮುನಿರತ್ನ ಸವಾಲಿಸುತ್ತಿದ್ದಾರೆ. ಪ್ರತ್ಯಾಂಗಿನಿ ದೇವಸ್ಥಾನಕ್ಕೆ ಕೊಟ್ಟು ಬಂದಿದ್ದೀವಿ. ಶತ್ರು ಸಂಹಾರ ಅಲ್ಲಿಗೆ ನಾನು ಬರ್ತೀನಿ. ನೀವು ಬನ್ರಿ, ನೀವಿಬ್ಬರು ಬನ್ನಿ ಸಾಕು. ನಾನು ಕುಟುಂಬಗಳ ಬಗ್ಗೆ ಮಾತಾಡಲ್ಲ. ನೀವಿಬ್ರು ದೇವ್ರ ಮುಂದೆ ಪ್ರಮಾಣ ಮಾಡ್ರಿ. ನೀವು ಕಬ್ಬಾಳಮ್ಮನ್ ಮುಗಿತೀರಿ, ಅಲ್ಲಿಗೂ ಬರ್ತೀನಿ. ನಿಮ್ಮ ಅಜ್ಜಯ್ಯನವ್ರ ಹತ್ರಕ್ಕೂ ಬರ್ತೀನಿ. ನಾನು ಪ್ರಮಾಣ ಮಾಡ್ತೇನೆ, ಈ ಅತ್ಯಾಚಾರ ನಾನು ಮಾಡಿಲ್ಲ. ಹೆಣ್ಣು ಮಗಳು ನೀವು ಸುಳ್ಳು ಕಂಪ್ಲೇಂಟ್ ಕೊಡಿಸಿದ್ದೀರಿ. ನೀವು ಮಾಡಿ ನೋಡೋಣ ಇಬ್ರು. ನೀವು ಹೇಳ್ಬಿಡಿ. ಸುರೇಶ್ ಅವ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಯಾಕಂದ್ರೆ ಅವ್ರ ಜೊತೆ 7 ವರ್ಷ ಕೆಲಸ ಮಾಡಿದ್ದೆ. ಬಹಳ ಹಗುರವಾಗಿ ಮಾತಾಡಿದ್ದಾರೆ. ಬಹಳ ಏಕವಚನದಲ್ಲಿ ವಿಧಾನಸೌಧ ಕಳಿಸಬಾರ್ದು ಅಂತ ಹೇಳಿದ್ದಾರೆ. ನನ್ನನ್ನ ಕಳಿಸೋದಿರಲಿ, ಮೊದಲು ಪ್ರಮಾಣ ಮಾಡೋಣ. ನೀವು ನನ್ನ ಮುಂದೆ ಇಲ್ಲ, ಈ ರೇಪ್ ಕೇಸು ನಮಗೆ ಸಂಬಂಧ ಇಲ್ಲ, ಆ ಹೆಣ್ಣುಮಗಳು ನಮಗೆ ಗೊತ್ತಿಲ್ಲ, ನಮ್ಮ ಜೊತೆ ಮಾತಾಡಿಲ್ಲ, ಕುಸುಮ ಮತ್ತೆ ಅವರ ಅಪ್ಪ ಹನುಮಂತರಾಯ ಕರ್ಕೊಂಡ್ಬಂದಿಲ್ಲ, 4 ಜನ ಸಭೆ ಮಾಡಿಲ್ಲ, ಇದು ಸತ್ಯ ಅಂತ ನೀವು ಪ್ರಮಾಣ ಮಾಡಿ. ಪ್ರತ್ಯಾಂಗಿನಿ ದೇವಸ್ಥಾನ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಆಣೆ ಪ್ರಮಾಣ ರಾಜಕೀಯದಲ್ಲಿ ಹೊಸದಲ್ಲ, ಆದ್ರೆ ಮುನಿರತ್ನ ಅವರ ವಿರುದ್ಧ ದಾಖಲಾಗಿರೋದು ಒಂದು ಲೀಗಲ್ ಕಂಪ್ಲೇಂಟ್. ಇದಕ್ಕೆ ಆಣೆ ಪ್ರಮಾಣದ ಆಹ್ವಾನವನ್ನ ನೀಡ್ತಾ ಇರೋದು, ಸ್ಪಂದಿಸ್ತಾರಾ ಡಿಕೆ ಬ್ರದರ್ಸ್ ಇದಕ್ಕೆ? ಸ್ಮಿತಾ, ಕಳೆದ 2024 ಸೆಪ್ಟೆಂಬರ್ ತಿಂಗಳಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಅಂದ್ರೆ ಏನು ಮುನಿರತ್ನ ಇದ್ರು, ಮುನಿರತ್ನ ವಿರುದ್ಧ ಡಿಕೆ ಶಿವಕುಮಾರ್ ಅವರು ಹಾಗೆ ಅವರ ಬ್ರದರ್ಸ್ ಏನಿದ್ರೆ ಅವರು ಒಂದು ಸುಳ್ಳು ಕೇಸನ್ನು ದಾಖಲಿಸಿದ್ದಾರೆ ಅಂತಕ್ಕಂಥದ್ದು, ಅತ್ಯಾಚಾರದ ಕೇಸನ್ನು ದಾಖಲಿಸಿದ್ದಾರೆ ಅಂತಕ್ಕಂಥದ್ದು ಮುನಿರತ್ನ ಅವರ ಆರೋಪ. ಆದ್ರೆ ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಕೆಲ ದಿನಗಳ ಕಾಲ ಜೈಲಿಗೆ ಹೋಗಿ ಕೂಡ ಬಂದಿದ್ದಾಯ್ತು. ಆದ್ರೆ ಅದು ಸತ್ಯಕ್ಕೆ ದೂರವಾದದ್ದು ಅಂತಕ್ಕಂಥ ಮಾತನ್ನ ಈಗಾಗಲೇ ಬಹಳ ಸಾರಿ ಪುನರುಚ್ಚಾರ ಮಾಡಿದ್ದಾರೆ. ಅದರ ಭಾಗವಾಗಿ ಇವತ್ತು ಕೂಡ ಮತ್ತೆ ಅದೇ ವಿಚಾರವನ್ನು ಮತ್ತೆ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತು ಒಟ್ಟಾರೆಯಾಗಿ ಇವತ್ತು ಏನು ಡಿಕೆ ಶಿವಕುಮಾರ್ ಕುರಿತಂತೆ ಇವತ್ತು ಒಂದಷ್ಟು ಸುದ್ದಿಗೋಷ್ಠಿ ಮಾಡುವಂತ ಸಂದರ್ಭದಲ್ಲಿ ಮುನಿರತ್ನ ಅವರು ಹೇಳ್ತಾರೆ, ನಾನು ಭೂಮಂಡಲದ ಮೇಲೆ ಡಿಕೆ ಶಿವಕುಮಾರ್ ಅಂಡ್ ಡಿಕೆ ಬ್ರದರ್ಸ್ ಅವರು ಯಾವೆಲ್ಲ ದೇವರನ್ನ ನಂಬ್ತಾರೆ ಆ ಎಲ್ಲಾ ದೇವರ ಹತ್ರ ಬಂದು ಕೂಡ ನಾನು ಪ್ರಮಾಣ ಮಾಡಕ್ಕೆ ಸಿದ್ಧ ಇದ್ದೇನೆ. ಆದ್ರೆ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಅವರು ಪ್ರಮಾಣ ಮಾಡ್ತಾರಾ ಅಂತಕ್ಕಂಥ ಮಾತನ್ನ ಸವಾಲಾಗ್ತಕ್ಕಂಥ ನೇರವಾಗಿ. ಅದು ಕಬ್ಬಾಳಮ್ಮ ಅವ್ರು ಪೂಜೆ ಮಾಡ್ತಕ್ಕಂಥ ಕಬ್ಬಾಳಮ್ಮ ಇರ್ಬೋದು, ಹಾಗೇನೆ ಅವರು ಬಹಳ ನಂಬಿರ್ತಕ್ಕಂಥ ಅಜ್ಜಯ್ಯ ಇರ್ಬೋದು, ಹಾಗೇನೆ ಏನು ಪ್ರತ್ಯಂಗಿರಾ ದೇವಿಗೆ ಇತ್ತೀಚೆಗೆ ಹೋಗಿ ಬಂದಿದ್ರು ಅಲ್ಲಿಯೂ ಕೂಡ ಇರ್ಬೋದು. ನೀವೆಲ್ಲೆಲ್ಲಿ ಹೋಗ್ತೀರಾ ಎಲ್ಲಾ ದೇಗುಲಕ್ಕೂ ಕೂಡ ನಾನು ಬರ್ತೇನೆ. ನಾನು ನೇರವಾಗಿ ಹೇಳ್ತೇನೆ, ನಾನು ರೇಪನ್ನ ಮಾಡಿಲ್ಲ ಅಂತಕ್ಕಂಥ, ಅತ್ಯಾಚಾರವನ್ನ ಮಾಡಿಲ್ಲ ಅಂತಕ್ಕಂಥದ್ದನ್ನ ನಾನು ಹೇಳ್ತೇನೆ. ನೀವು ಆಗಿದ್ದಾರೆ ಸುಳ್ಳು ಕೇಸನ್ನು ಕೊಟ್ಟಿಲ್ವಾ ಆಗಿದ್ರೆ ನೀವು ಆಣೆ ಪ್ರಮಾಣವನ್ನು ಮಾಡಿ ಅಂತಕ್ಕಂಥ ಮಾತನ್ನ ನೇರವಾಗಿ ಡಿಕೆ ಶಿವಕುಮಾರ್ ಅಂಡ್ ಡಿಕೆ ಬ್ರದರ್ಸ್ ಏನಿದ್ದಾರೆ ಡಿಕೆ ಸುರೇಶ್ ಅವ್ರಿಗೂ ಕೂಡ ಇವತ್ತು ಮುನಿರತ್ನ ಅವರು ನೇರವಾಗಿ ಆಣೆ ಪ್ರಮಾಣದ ಒಂದು ಸವಾಲನ್ನು ಹಾಕಿರ್ತಕ್ಕಂಥದ್ದು. ಆದ್ರೆ ಇವರ ಆಣೆ ಪ್ರಮಾಣವನ್ನ ಅವರು ಸ್ವೀಕರಿಸ್ತಾರ ಅಂತಕ್ಕಂಥದ್ದು ಕೂಡ ಅಷ್ಟೇ ಪ್ರಶ್ನೆ ಆಗಿರ್ತಕ್ಕಂಥ. ಯಾಕೆಂತಂದ್ರೆ ಎಲ್ಲಿಯೂ ಕೂಡ ಮುನಿರತ್ನ ಅವರು ಮಾಡಿದಂತ ಈವರೆಗೂ ಕೂಡ ಹೇಳಿಕೆಗಳಿರ್ಬೋದು, ಅವರಿಗೆ ಕೊಡುವಂತ ಕೌಂಟರ್ಗಳಿರ್ಬೋದು, ಅದ್ಯಾವುದಕ್ಕೂ ಕೂಡ ಡಿಕೆ ಬ್ರದರ್ಸ್ ಡೋಂಟ್ ಕೇರ್ ಅಂತಕ್ಕಂಥದ್ದು ಅವರ ಸ್ವಭಾವ. ಸೊ ಹೀಗಾಗಿ ಇವತ್ತು ಮುನಿರತ್ನ ಅವರು ಹೇಳಿರ್ತಕ್ಕಂಥ ಒಂದು ಏನು ಆಣೆ ಪ್ರಮಾಣದ ಒಂದು ಸವಾಲಿದೆ, ಇದಕ್ಕೆ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಮತ್ತೆ ಅಂದ್ರೆ ಪ್ರತಿಕ್ರಿಯೆ ಕೊಡ್ತಾರೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಕುತೂಹಲ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಕೆಲ ಸಾಕ್ಷ್ಯಾಧಾರಗಳ ಪ್ರಕಾರನ ಇರುವಂತ ಪ್ರಕಾರ ಈಗಾಗಲೇ ಮುನಿರತ್ನ ಅವರು ಕೂಡ 1-2 ದಿನ ಕೂಡ ಅವರು ಜೈಲಿಗೆ ಹೋಗ್ಬೇಕಾಗಿ ಬಂತು, ಅದೆಲ್ಲ ಮುಗಿಸ್ಕೊಂಡು ಬಂದ್ರು. ಜೊತೆಗೆ ಒಂದು ಸುಳ್ಳು ಕೇಸ್ ಅಂತ ಏನ್ ಹೇಳ್ತಿದ್ದಾರೆ ಆಗಿದ್ರೆ ಆ ಸುಳ್ಳು ಕೆಲಸಕ್ಕೆ ಸಂಬಂಧಪಟ್ಟಂತೆ ಇವರು ಕೂಡ ಕಾನೂನು ಹೋರಾಟ ಮಾಡಿ ಗೆಲ್ಲಬೇಕಾಗಿರ್ತಕ್ಕಂಥದ್ದು ಕೂಡ ಇವ್ರಿಗಿರುವಂತಹ ಒಂದು ದಾರಿ. ಆದ್ರೆ ಡಿಕೆ ಬ್ರದರ್ಸ್ಗೆ ಹಾಕಿರ್ತಕ್ಕಂಥ ಸವಾಲ್ ಇದೆಯಲ್ಲ, ಅದನ್ನ ಅವ್ರು ಸ್ವೀಕರಿಸ್ತಾರಿಲ್ವ ಅಂತಕ್ಕಂಥದ್ದು ಕೂಡ ಈಗ ರಾಜ್ಯ ರಾಜಕಾರಣದಲ್ಲಿ ನಿಜಕ್ಕೂ ಕೂಡ ಒಂದು ರೀತಿಯ ಕುತೂಹಲ ಮೂಡಿರ್ತಕ್ಕಂಥದ್ದು. ಸ್ಮಿತಾ, ಸುರೇಶ್, ಈಗ ಪ್ರತಿ ಬಾರಿ ಕೂಡ ಮುನಿರತ್ನ ಅವರು ಡಿಕೆ ಬ್ರದರ್ಸ್ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ನಾವು ಗಮನಿಸಿದ್ವಿ, ಕಳೆದ ಬಾರಿ ಅವ್ರ ಮೇಲೆ ಮೊಟ್ಟೆಯಿಂದ ಹಲ್ಲೆ ಆದ ಸಂದರ್ಭದಲ್ಲೂ ಕೂಡ
ಡಿಕೆ ಬ್ರದರ್ಸ್ ಕೈವಾಡ ಅಂತ ಹೇಳಿದ್ರು. ಇದೀಗ ಕೇಸ್ಗೆ ಸಂಬಂಧಪಟ್ಟಂತೆಯೂ ಕೂಡ ಡಿಕೆ ಬ್ರದರ್ಸ್ ವಿರುದ್ಧ ಬೊಟ್ಟು ಮಾಡ್ತಾ ಇರೋದು. ಬಟ್ ಆ ಕಡೆಯಿಂದ ರೆಸ್ಪಾನ್ಸ್ ನಾವು ಗಮನಿಸಿದ್ರೆ ಡಿಕೆ ಶಿವಕುಮಾರ್ ಅವರಾಗ್ಲಿ, ಡಿಕೆ ಸುರೇಶ್ ಅವರಾಗ್ಲಿ ಮುನಿರತ್ನ ಅವರನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದಂತಂತೂ ಕಾಣ್ತಾ ಇಲ್ಲ. ಖಂಡಿತವಾಗ್ಲೂ ಕೂಡ ಸ್ಮಿತಾ, ನೋಡಿ ಎಲ್ಲಿ ಹೋದ್ರು ಕೂಡ ಒಂದು ಕಡೆ ಡಿಕೆ ಬ್ರದರ್ಸ್ ಅವರು ಕೂಡ ಮುನಿರತ್ನವನ್ನ ಕೆಣಕೋತ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಮುನಿರತ್ನ ಅವರು ಸಹಜವಾಗಿ ಅವರಿಗೆ ಒಂದು ಕೌಂಟರ್ ನ ಕೊಡುವಂತದಕ್ಕೆ ಮುಂದಾಗ್ತಾರೆ. ಸೊ ಅದರ ಭಾಗವಾಗಿ ಇವತ್ತು ಕೂಡ ಅಂದ್ರೆ ನಿನ್ನೆ ಏನ್ ಹೇಳ್ತಾರೆ, ನಿನ್ನೆ ಕೂಡ ಡಿಕೆ ಸುರೇಶ್ ಅವರು ಮಾತಾಡುವಂತ ಸಂದರ್ಭದಲ್ಲಿ ಕೂಡ ಮುನಿರತ್ನ ಅವರ ಸಹೋದರರ ಬಗ್ಗೆ ಒಂದಷ್ಟು ಮಾತನ್ನ ಆಡ್ತಾರೆ. ಸೊ ಅದಕ್ಕೆ ಕೌಂಟರ್ ಆಗಿ ಕೂಡ ಇವತ್ತು ಡಿಕೆ ಸುರೇಶ್ ಹಾಗೆ ಡಿಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಕೌಂಟರ್ ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಈಗೇನು ಡಿಕೆ ಸುರೇಶ್ ಅಂದ್ರೆ ಡಿಕೆ ಬ್ರದರ್ಸ್ ಏನಿದ್ದಾರೆ ಅವರು ಮುನಿರತ್ನ ಅವರ ವಿರುದ್ಧ ಒಂದು ಕಗ್ಲಿಪುರ ಸ್ಟೇಷನ್ ಇದು ರಾಮನಗರದಲ್ಲಿ ಅಲ್ಲಿ ಕೇಸನ್ನು ಕೊಟ್ಟಿದ್ರು. ಅದು ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾದದ್ದು ಅಂತಕ್ಕಂಥದ್ದು ಒಂದು ಬಲವಾದಂತಹ ವಾದ ಮುನಿರತ್ನ ಅವರದು. ಆದ್ರೆ ಅದು ಕಾನೂನು ಹೋರಾಟ ಆಗಬೇಕು, ಅದು ಗೆಲುವು ಸೋಲು ಸಾಕ್ಷಿ ಸಮೇತ ಆಗುವಂತದ್ದು ಅದು ಆ ನಂತರದ ವಿಚಾರಗಳು. ಆದ್ರೆ ರಾಜಕೀಯವಾಗಿ ನನ್ನನ್ನ ರಾಜರಾಜೇಶ್ವರಿ ನಗರದಿಂದ ಹೊರಗಿಡಬೇಕು, ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಇಂತಹ ಒಂದು ಬೇಡಿಕೆ ಡಿಮ್ಯಾಂಡ್ ಡಿಕೆ ಶಿವಕುಮಾರ್ ಬಳಿ ಇದೆ ಅಂತಕ್ಕಂಥ ಹೇಳಿಕೆಯನ್ನ ಈ ಹಿಂದೆ ಕೆಲವೊಂದು 3-4 ತಿಂಗಳ ಹಿಂದೆನೇ ಮುನಿರತ್ನ ಅವರು ಹೇಳಿದ್ರು. ಅಂದ್ರೆ ನನ್ನ ರಾಜಕೀಯವಾಗಿ ಸಂಪೂರ್ಣವಾಗಿ ಮುಗಿಸುವಂತಹ ಒಂದು ಪ್ರಯತ್ನಗಳು ನಡೀತಾ ಇದೆ. ಸೊ ಹೀಗಾಗಿನೇ ನಮ್ಮ ಮತ್ತೆ ಅವರ ಮಧ್ಯೆ ಒಂದಷ್ಟು ಕೌಂಟರ್ಗಳು ನಡೀತಾ ಇರ್ತಕ್ಕಂಥದ್ದು, ಒಂದಷ್ಟು ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ಜೊತೆಗೆ ನನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥ ಎಲ್ಲಾ ರೀತಿಯ ಒಂದು ಹೇಳಿಕೆಗಳನ್ನ ಕೂಡ ಮುನಿರತ್ನ ಅವರು ಈ ಹಿಂದೆನೇ ಕೊಟ್ಟಿದ್ರು. ಸೊ ಅದರ ಭಾಗವಾಗಿ ಇವತ್ತಿಗೂ ಕೂಡ ಮುಂದುವರೆತಿರ್ತಕ್ಕಂಥದ್ದು. ಅವರು ಎಷ್ಟು ಡಿಕೆ ಬ್ರದರ್ಸ್ ಅವರು ಏನೆಲ್ಲ ಮುನಿರತ್ನ ಅವರ ಮೇಲೆ ಕೌಂಟರ್ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾರೋ ಅದರಷ್ಟೇ ಎಲ್ಲೋ ಒಂದು ಕಡೆ ಮುನಿರತ್ನ ಅವರು ಕೂಡ ಪವರ್ಫುಲ್ ಆಗ್ತಿದ್ದಾರೆ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಮುನಿರತ್ನ ಅವರು ಕ್ಷೇತ್ರದಿಂದ ಅಲ್ಲಿಂದ ಓಡಿಸಬೇಕು ಅಂತಕ್ಕಂಥ ಒಂದು ಪ್ರಯತ್ನಗಳು ಕಾಂಗ್ರೆಸ್ನಲ್ಲಿ ಕೆಲ ನಾಯಕರು ಮಾಡಿರಬಹುದು, ಅಥವಾ ಇವರು ಹೇಳುವಂತಹ ಆರೋಪಗಳು ಏನಿದೆ ಅದು ಸತ್ಯ ಏನಿರಬಹುದು ಅಥವಾ ಸುಳ್ಳಿರಬಹುದು. ಆದ್ರೆ ಮುನಿರತ್ನ ಅವರು ಮಾತ್ರ ಏನು ತಮ್ಮ ವಿರುದ್ಧ ಹೇಳಿಕೆಗಳು, ತಮ್ಮ ವಿರುದ್ಧ ಆರೋಪಗಳು ಬಂದಷ್ಟು ತಮ್ಮ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಅವರು ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದಾರೆ, ಪವರ್ಫುಲ್ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು ಸದ್ಯ ರಾಜಕೀಯವಾಗಿ ಬೆಂಗಳೂರು ಭಾಗದ ಶಾಸಕರು ಹಾಗೆ ಬೆಂಗಳೂರು ಭಾಗದಲ್ಲಿ ಕೆಲ ಒಂದಷ್ಟು ಮುಖಂಡರುಗಳು ಹೇಳುವಂತದ್ದು. ಸೊ ಒಟ್ಟಾರೆಯಾಗಿ ಇವತ್ತಿನ ಹೇಳಿಕೆ ಏನಿದೆ ಸ್ಮಿತಾ, ಈ ಒಂದು ಹೇಳಿಕೆಯನ್ನ ರಾಜಕೀಯವಾಗಿ ನೋಡೋದಾದ್ರೆ ಈ ಕೇವಲ ಆಣೆ ಪ್ರಮಾಣಗಳು ಕೇವಲ ಹೇಳಿಕೆಗಳಿಗೆ ಅಷ್ಟೇ ಸೀಮಿತ. ರೈಟ್, ಧನ್ಯವಾದ ಸುರೇಶ್. ಮಾಹಿತಿಗೆ ಪ್ರಮಾಣದ ಪಾಲಿಟಿಕ್ಸ್ ಪ್ರಾರಂಭವಾಗ್ತಾ ಇದೆ. ಡಿಕೆ ಬ್ರದರ್ಸ್ ವಿರುದ್ಧ ಶಾಸಕ ಮುನಿರತ್ನ ಆಣೆ ಪ್ರಮಾಣದ ಸವಾಲನ್ನ ಎತ್ತಿದ್ದಾರೆ. ಮುನಿರತ್ನ ವಿರುದ್ಧ ಕೇಳುಕ್ ಸಿಕ್ಕ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ವಿರುದ್ಧ ಸುಮ್ಮನೆ ಸುಳ್ಳು ದೂರುಗಳನ್ನ ಕೊಡಿಸಲಾಗಿದೆ. ಶತ್ರು ಸಂಹಾರಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಪ್ರತ್ಯಂಗಿರಾ ದೇವಿ ಬಳಿಯಲ್ಲಿ ಹೋಗ್ತಾರೆ. ನಾನು ಕೂಡ ಅದೇ ದೇವಿ ಮುಂದೆ ಪ್ರಮಾಣ ಮಾಡ್ಲಿಕ್ಕೆ ಸಿದ್ಧನಿದ್ದೇನೆ, ನೀವು ಕೂಡ ಬನ್ನಿ, ಆಣೆ ಪ್ರಮಾಣ ಮಾಡೋಣ, ಅತ್ಯಾಚಾರದ ಆರೋಪ ಸುಳ್ಳು ಅಂತ ಹೇಳಿ ನಾನು ಆಣೆ ಪ್ರಮಾಣ ಮಾಡ್ತೀನಿ, ನೀವು ಸಿದ್ಧರಿದ್ದೀರಾ, ಸುಳ್ಳು ಕೇಸ್ ಹಾಕಿಸಿಲ್ಲ ಅಂತ ಹೇಳಿ ಪ್ರಮಾಣ ಮಾಡ್ತೀರಾ ಅಂತ ಡಿಕೆ ಬ್ರದರ್ಸ್ಗೆ ಬಿಜೆಪಿ ಶಾಸಕ ಮುನಿರತ್ನ ಸವಾಲಿಸುತ್ತಿದ್ದಾರೆ.